ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಬೆಳಗ್ಗೆ ಒಂದು ತರಕಾರಿ ಮಾಡ್ತಾಯಿದ್ದೀನಿ. ನಾನು ಏನು ಮಾಡಿಕತ್ತೀನಿ ಅಂದರೆ ಇದು ಮೊಳಕೆ ಕಾಳು ಪಲ್ಯನಾಗ ಸ್ವಲ್ಪ ಇದು ಮೆಂತ್ಯ ಪಲ್ಯ ಹಾಕೀನಿ. ಇಲ್ಲಿ ಸ್ವಲ್ಪ ಮೆಂತ್ಯ ಪಲ್ಯ ಹಾಕೀನಿ. ಮೆಂತ್ಯ ಪಲ್ಯ ಹಾಕಿ ಪಲ್ಯ ಮಾಡೀನಿ. ಫುಲ್ ಲೇಟ್ ಆಗ್ಬಿಟ್ಟದು. ಇವತ್ತು ಬೆಳಗ್ಗೆ ನೀರು ಬಂದಿದ್ವು, ಹಾಗಾಗಿ ಸ್ವಲ್ಪ ಲೇಟ್ ಆಗೈತೆ ನೋಡ್ರಿ. ಮೆಂತ್ಯ ಪಲ್ಯ ಇಲ್ಲ ಆಯಿತು. ಇಲ್ಲಿ ತುಪ್ಪ ಕಾಸ್ಲಿಕ್ಕೆ ಇಟ್ಟು ನಾನು ತುಪ್ಪನೂ ರೆಡಿ ಆಗ್ಲಿಕ್ಕತ್ತದೆ. ಮತ್ತು ಈ ಕಡೆ ಮೆಂತ್ಯ ಪಲ್ಯ ಅದು ಸ್ವಲ್ಪ ಇಟ್ಕೊಂಡು ನಾನು ಒಣ ತಿನ್ಲಿಕ್ಕೆ ಬರುತ್ತೆ ಅಂಥೇಳಿ ಅಕ್ಕಿ ತೊಳಿಬೇಕು. ಅಕ್ಕಿ ತೊಳೆದು ರೈಸ್ ಮಾಡ್ಕೊತೀನಿ. ಈ ಕಡೆ ಇದನ್ನು ಮೊಳಕೆ ಕಾಳು ಕಟ್ಲಿಕ್ಕೆ ಬಿಟ್ಟಿನಿ. ಇದನ್ನು ಹಸಿಯಾಗಿ ತಿನ್ಬೋದು ಅಂಥೇಳಿ ಈ ಮೊಳಕೆ ಕಾಳನ್ನ ನಾನು ಹಸಿಯಾಗಿ ಸ್ವಲ್ಪ ಮೊಳಕೆ ಬಂದಮೇಲೆ ತಿನ್ಬೋದು, ಸ್ನ್ಯಾಕ್ಸಿಗೆಲ್ಲ ಆಗುತ್ತೆ ಅಂಥೇಳಿ. ಇವತ್ತು ಸ್ಪೆಷಲಾಗಿ ಒಂದು ಸ್ವಲ್ಪ ಭಜಿನೂ ಮಾಡೋಣ ಅಂತ ಅಂದ್ಕೊಂಡೀನಿ. ರೊಟ್ಟಿ ಮಾಡಬೇಕು. ಇನ್ನು ಇವಾಗ ಒಂದು 4 ರೊಟ್ಟಿ ಹಾಕ್ಕೊತೀನಿ ಅಷ್ಟೇ, ಜಾಸ್ತಿ ಏನು ಹಾಕೊಳ್ಳಲ್ಲ. 4 ರೊಟ್ಟಿ ಹಾಕ್ಕೊತೀನಿ. ಪಲ್ಯ ಅಂತೂ ರೆಡಿ ಆಯಿತು. ಈ ಕಡೆ ತುಪ್ಪನೂ ರೆಡಿ ಆಗ್ಲಿಕ್ಕತ್ತದೆ. ಅದಕ್ಕೊಂದು ಸ್ವಲ್ಪ ತಿರುಗಿಸ್ಬೇಕು ಹಿಂಗೆ, ಏನಾದ್ರು ಹೊತ್ತುತ್ತದೆ ಅದು. ನಾನು ಬೆಣ್ಣೆ ತೋರಿಸಿದ್ನಲ್ಲ ನಿಮಗೆ, ಆ ಬೆಣ್ಣೆನೆಲ್ಲ ಕೂಡಿಟ್ಮೇಲೆ ನೋಡ್ರಿ ಎಷ್ಟು ತುಪ್ಪ ಆಗ್ಯದ. ಸುಮಾರು ಒಂದು ಅರ್ಧ kg ಮೇಲೆ ತುಪ್ಪ ಬಂದದ. ಸೊ ಮನೆಯಲ್ಲೇ ಹಾಲು ತೊಗೊಂಡು ಕಾಸೋದ್ರಿಂದ ಎಷ್ಟು ಚೆನ್ನಾಗಿ ಬಂದದ್ದು ಗೊತ್ತಾ. ಸ್ಮೆಲ್ ಅಂತೂ ಮಸ್ತ್ ಬರ್ಲಿಕ್ಕತ್ತದೆ. ಫುಲ್ಲು ರೆಡಿ ಆಗೈತೆ ತುಪ್ಪ. ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಕೊಡೋಕ್ಕೆ ಏನು ಮಾಡ್ತಾರಂದರೆ, ನಮ್ಮ ಮಮ್ಮಿ ಯಾವಾಗ ಹೆಂಗೆ ಮಾಡ್ತಾರಂದ್ರೆ, ಒಂದು ಹಳ್ಳುಪ್ಪು ತೊಗೊತಾಳ. ಹಳ್ಳುಪ್ಪನ್ನ ಒಂದು ಸ್ವಲ್ಪ ಹಿಂಗೆ ಮೊಸರಲ್ಲಿ ಹಿಂಗೆ ಅದ್ಬಿಟ್ಟು, ಇದು ಮೊಸರಲ್ಲಿ ಹಿಂಗೆ ಅದ್ಬಿಟ್ಟು ಇದನ್ನು ಜಸ್ಟ್ ಹಿಂಗೆ ಒಳಗೆ ಹಾಕಿ ಚಟಪಟ ಅಂತ ಸತ್ನ ಬರುತ್ತೆ. ಸೊ ಆವಾಗ ಮುಚ್ಚಿಬಿಡ್ಬೇಕು. ಸೊ ಗ್ಯಾಸನ್ನು ಆಫ್ ಮಾಡಬೇಕು. ಜಾಸ್ತಿ ಆದರೆ ಹೊತ್ತದಂಗೆ ಆಗುತ್ತಲ್ಲ, ಹಾಗಾಗಿ. ಆಮೇಲೆ ನನ್ನ ಗಾರ್ಡನಿಂಗ್ ಚಾನಲಲ್ಲಿ ಇವತ್ತು ಇಂಡೋರ್ ಇದ್ರ ಬಗ್ಗೆ ಸ್ವಲ್ಪ ವಿಡಿಯೋ ಹಾಕೀನಿ. ವಿಡಿಯೋನ ನೋಡಿರಿ, ಕಮೆಂಟ್ ಮಾಡಿರಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ. ಆಮೇಲೆ ಇದು ಪಲ್ಯ ರೆಸಿಪಿ, ಇದು ರೊಟ್ಟಿ ಜೊತೆಗೆ ಚಂದ ಅನಿಸುತ್ತಾ. ಇದೆಲ್ಲ ನೋಡಿರಿ, ಅರ್ಧಂಬರ್ಧ ಕೆಲಸ ಇವತ್ತು. ಮನೆ ಒರೆಸ್ಬೇಕು, ಇದನ್ನ ಇಲ್ಲೇ ಇಟ್ಟಿನಿ. ಇಸ್ತ್ರಿ ಮಾಡೋದನ್ನ ಅಂತ ಬಿಟ್ಬಿಟ್ಟಿನಿ ನಾನು ಅಷ್ಟಕ್ಕೆ. ಆಮೇಲೆ ಫ್ರೆಂಡ್ಸ್, ನಾನು ಇನ್ನೊಂದು ತೋರಿಸ್ಬೇಕು. ಯಾಕೆ ಇಷ್ಟೆಲ್ಲ ಲೇಟ್ ಆಯ್ತು ಇವತ್ತು ಅಂದ್ರೆ, ನಾನು ನಿನ್ನೆ ರಾತ್ರಿಯಿಂದ ಭಾಳ ಕೆಲಸ ಮಾಡತ್ತಿದ್ದೆ. ಇಲ್ಲಿ ನೋಡ್ರಿ, ಇದು ಅರ್ಶಿನ, ಹೋಮ್ ಗ್ರೌಂಡ್ ಅರ್ಶಿನ ನೋಡ್ರಿ ಎಷ್ಟು ಚಂದ ಬೆಳೆದದ್ದು. ಇದು ಅರ್ಶಿನ ಅಂತೇಳಿ ಈ ಅರ್ಶಿನ ಎಲ್ಲ ನಾನು ತೆಕ್ಕೊಂಡೀನಿ. ಇದು ಮಾವಿನ ಶುಂಠಿ. ಮಾವಿನ ಶುಂಠಿ ಹೆಂಗಿರ್ತದೆ ಅಂದರೆ, ಸ್ವಲ್ಪ ಹುಳಿ, ಸೇಮ್ ಅದ್ರಕ್ಕೇ ಅಲ್ಲನೇ ಮಾವಿನ ಸ್ಮೆಲ್ ಇರ್ತಿದ್ರಲ್ಲಿ. ಸೊ ಇದು ನಾನು ಬೆಂಗಳೂರಿಗೆ ಹೋದಾಗ ತೊಗೊಂಬಂದಿದ್ದೆ, ಅಲ್ಲಿಂದ ಇದು ಹಾಕ್ಕೊಂಡೀನಿ. ಇದು ಆ್ಯಕ್ಚುಲಿ ಎದಕ್ಕೆ ಯೂಸ್ ಮಾಡ್ತಾರೆ ಅಂತ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ನನಗೆ. ಬಟ್ ನನಗೆ ಏನು ಇಷ್ಟ ಆಗುತ್ತೋ ನಾನು ಅದಕ್ಕೆ ಯೂಸ್ ಮಾಡ್ಕೋಬೇಕಂತ ಮಾಡೀನಿ. ನನ್ನ ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ. ಸ್ಟಾರ್ಟ್ ಆಯಿತು, ಗಾಡಿ ಸ್ಟಾರ್ಟ್ ಆಗೋದು. ಈಗ ಸ್ಟಾರ್ಟ್ ಆಯಿತು ಗಾಡಿ. ಸೊ ರೆಡಿ ಆದಮೇಲೆ ಕದ್ರಿ ತಮ್ಮ ಮಗ. ಹಾಂ, ಎಂತ ಟಿಫಿನ್? ಹಾಂ, ಕಟ್ ಮಾಡಿ ತೆಗಿ. ಸ್ಲೋಲಿ ಕಟ್ ಮಾಡ. ಏನು ಉಳಿಸ್ಕೊಂಬಂದು ಹೇಳ? ಉಪ್ಪಿಟ್ಟ ಹಳ್ಳ ಕಟ್ ಮಾಡಿ. ಫಸ್ಟ್ ಮ್ಯಾಗಿನ ಲೇಯರ್ ಅಷ್ಟೇ ಕಟ್ ಮಾಡಬೇಕು. ಸಾರಿ ಕವರ್ಸ್. ಸೊ ಎಷ್ಟು ಬಂದ ಟೋಟಲಿ ಅಂದರೆ, ಪ್ಯಾಕ್ ಆಫ್ 10 ಇತ್ತು, 12 ಇತ್ತು. ಸೊ ನೋಡಿ ಎಷ್ಟು ಟೋಟಲ್ಲ. ಸೊ ಇವು ಸಾರಿ ಕವರ್ ವಿತ್ ಜಿಪ್. ಹಾಂ, ಜಿಪ್ ಅದಾವ. ಇಲ್ಲಿ ನಿಮ್ಗೆ ಸಾರಿ ಕಾಣಿಸುತ್ತಾ, ಯಾವ ಸಾರಿ ಇಟ್ಟಿವಿದ್ರೆ ನನಗೆ ಅಂಥೇಳಿ.
ಸೊ ಅಷ್ಟು ಸೀರೆ ಒಂದು ಸತಿ ನಾನು ಇಡ್ತೀನಿ, ಇಟ್ಟಾಗ ನಿಮಗೆ ತೋರಿಸ್ತೀನಿ. 1 2 3 4 5 6 7 8 9 10 11 12 ಹಾಂ 1 ಡಜನ್ ಟೋಟಲಿ 12 ಪ್ಯಾಕ್. ಸೊ ಮೀಶೋನಾಗ, ಫ್ಲಿಪ್ಕಾರ್ಟ್ನಾಗ, ಅಮೆಝಾನ್ನಾಗ ನೋಡಿದೆ. ಅಮೆಝಾನ್ನಾಗ ರೇಟ್ ಹೆಚ್ಚಿಗಿತ್ತು, ಅದೇ ಮೀಶೋನಾಗ ಕಮ್ಮಿ ಇತ್ತು. ಹಾಗಾಗಿ ನಾನು ಮೀಶೋನಾಗಿಂದ ಇದು ತರಿಸ್ಕೊಂಡಿನಿ. ಸೊ ಬಟ್ಟೆ ಇದಾವ ಚಲೋ. 45 45 ಏನಾದ್ರು ಹೇಳಿ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ಟೈಮ್ ಆಗ್ಬಿಟ್ಟಿತ್ತು. ನಾವೆಲ್ಲ ಬಡ ಬಡ ಸ್ಕೂಲಿಗೆ ಹೋದ್ವಿ ಎಲ್ಲರೂ. ಸ್ಕೂಲಿಗೆ ಹೋಗಿ ಸಾಯಂಕಾಲ ಮನೆಗೆ ಬಂದು ಎಷ್ಟೊತ್ತಾಯಿತು. ಅಡುಗೆ ಮಾಡ್ಬೇಕು ಇವಾಗ. ಇನ್ನು ಸ್ವಲ್ಪ. ಏನು ಊಟ ಮಾಡ್ತೀವಿ? ಎಗ್ ರೈಸ್ ಮಾಡಲ್ಲ ನಾನು. ನೀನಂತೆ? ಚಿತ್ರಾನ್ನ. ಒಬ್ರವ್ರಿಗೆ ಒಂದೊಂದು ಹೇಳಿಕತ್ತಾರೆ. ಸೊ ನೋಡ್ತೀನಿ, ಸಾಧ್ಯ ಆದರೆ ರೈಸ್ ಮಾಡ್ತೀನಿ. ಇಷ್ಟಪಟ್ಟಿದ್ದು ಮಾಡ್ತೀನಿ ಅಂತ ಹೇಳಿ. ಇಲ್ಲ, ಹೊರಗಡೆಯಿಂದ ಇದು ಥರ ಇದು ಬಿರಿಯಾನಿ. ಬಿರಿಯಾನಿ ತಿನ್ನಲ್ಲ ನೀನು? ಮತ್ತೆ I also not eat. ಅವನು ಕಟ್ಟಾಗ್ಯದಂತ ಅವ್ನು ತಾನೇ ಹೊಲ್ಕೊಲಿಕತ್ತ. ಸೊ ಗೈಸ್, ನಿಮ್ಗೆ ಇನ್ನೊಂದು ನನ್ನ ಯೂಟ್ಯೂಬ್ ಪೇಮೆಂಟ್ ಬಂದಿತ್ತು, ಅದನ್ನು ತೆಕ್ಕೊಂಡು ಬಂದೀನಿ ನಾನು. ಸೊ ನೋಡ್ರಿ, ಇದು ನನ್ನ ಯೂಟ್ಯೂಬ್ ಪೇಮೆಂಟ್. ಬ್ಯಾಂಕಿಗೆ ಹೋಗಿ ಈಗಷ್ಟೇ ವಿಡ್ರಾ ಮಾಡ್ಕೊಂಡು ಬಂದೀನಿ ಸಾಯಂಕಾಲ. ಸ್ವಲ್ಪ ಅಮೌಂಟ್ ಬೇಕಾಗಿತ್ತು ನನಗೆ. ನನಗೊಂದಿಷ್ಟು ಅಮೌಂಟ್ ಅಲ್ಲಿ ಕಟ್ಟಾವಿದ್ದಾವೆ, ಹಾಗಾಗಿ ನಾನು ತೊಗೊಂಡು ಬಂದೀನಿ ಇದನ್ನು. 80 ಅಲ್ಲ ಮೀ 80,000 ಅಂತ ಹೇಳ್ತಾಳೆ. 80 ನೋಟ್ ಅಂದ್ರೆ 40,000 ಆಗ್ತಾವೆ. ಸೊ ಪೇಮೆಂಟು ಪ್ಲಸ್ ನನ್ನ ಸ್ಯಾಲ್ರಿ ಎಲ್ಲನೂ ಹಾಕಿ ನಾನಿವತ್ತು ಒಂದು ಕೆಲಸ ಮಾಡ್ಲಿಕ್ಕೆ ಹೊಂಟೀನಿ. ಸೊ ನಾಳೆ ವಾಟ್ ಯು ವಾಂಟ್? ಉಪ್ಪಿಟ್ಟು. Now I will do uppit. Yes. Are you ready for eating? Shangi uppit. No. Rava uppit. I prepare rava uppit. You doing the shangi uppit? Nuch, you want to eat? Yes. Nuch. ಸೊ ಫೈನಲಿ ನಾನು ನುಚ್ಚು ಮಾಡ್ಬೇಕಂತ ರೆಡಿ ಮಾಡೀನಿ. ಈಗ ಅವ್ನು ಹೇಳ್ಬಿಟ್ಟ, ಈಗ ನುಚ್ಚು ಮಾಡ್ಬಿಡ್ತೀನಿ. ಒಂದಿಷ್ಟು ರವಾನು ಐತೆ, ಅದು ಖಾಲಿ ಮಾಡ್ದಂಗೂ ಆಗುತ್ತಾ, ಹಾಗಾಗಿ ನುಚ್ಚು ಮಾಡ್ತೀನಿ. ನುಚ್ಚಲ್ಲಿ ಆರಾಮಾಗಿ ನಾವು ಮೊಸರೆಲ್ಲ ಏನಾರು ಹಾಕೊಂಡು ತಿನ್ಬೋದು. ಹಾಗಾಗಿ ಸೊ ಓಕೆ ಫ್ರೆಂಡ್ಸ್, ನಾನು ಮತ್ತೇನು ಬೇಕು? ಉಪ್ಪಿಟ್ಟು. ಉಪ್ಪಿಟ್ಟು ಬೆಳಗ್ಗೆ ಮಾಡ್ತೆ. ಬೆಳಗ್ಗೆ ಮಾಡ್ತೆ. ಅರೆ ಬೆಳಗ್ಗೆ ಮಾಡ್ಕೊಡು. ಮುಂಜಾನೆ ನುಚ್ಚು ಮಾಡು. ಮುಂಜಾನೆ ನುಚ್ಚು ಮಾಡಮ್ಮ, ಸ್ಕೂಲಿಗೆ ಟಿಫಿನ್ ಬೇಕಲ್ಲ. ಮುಂದೆ ಮಾಡ್ಬಿಡಂದ್ರ ಉಪ್ಪಿಟ್ಟು ನಾಷ್ಟ ಮಾಡಿ ಬೇರೆದೇನೋ ರೈಸ್ ತೊಗೊಂಡೋಗ್ರಿ ಟಿಫಿನಿಗೆ. ಬೆಳಗ್ಗೆ ಟಿಫಿನ್ ಕಟ್ಬೇಕಂದ್ರೆ ನಿಜವಾಗಿ ಹೇಳ್ತೀನಿ ಫ್ರೆಂಡ್ಸ್, ಇಷ್ಟು ಕಿತ್ತಾಡ್ತಾರೆ ನೋಡ್ರಿ. ಅವನಿಗೆ ಉಪ್ಪಿಟ್ಟು ಬೇಡ, ಈಕಿಗೆ ನುಚ್ಚು ಬೇಡ. ಸೊ ನುಚ್ಚು ಅಂದ್ರೆ ಏನಿಲ್ಲ, ಒಂದು ಟೈಮ್ ನಿಮಗೆ ನಾ ಶೇರು ಮಾಡೀನಿ. ಸೊ ಜೋಳ ನುಚ್ಚನ್ನು ಒಡ್ಸ್ಕೊಂಡು ಬಂದಿರ್ತೀವಲ್ಲ, ಅದನ್ನೇ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಬಾಯ್ಲ್ ಮಾಡಿದರೆ ನುಚ್ಚು ರೆಡಿ ಆಗುತ್ತೆ ಅಷ್ಟೆ. ಮಾಡಿ ಏನು ಮಾಡ್ಲಿಕ್ಕಿಲ್ಲ ಮಾಡ. ಸೊ ಓಕೆ ಫ್ರೆಂಡ್ಸ್, ಉಪ್ಪಿಟ್ಟು ಈಸ್ ವೆರಿ ಟೇಸ್ಟಿ. ಉಪ್ಪಿಟ್ಟು ಈಸ್ ವೆರಿ ಟೇಸ್ಟಿ. ಅದು ಈಗಿನ ಫೇವ್ರೇಟ್. ಉಪ್ಪಿಟ್ಟು ಈಗಿನ ಫೇವ್ರೇಟ್ ಅಷ್ಟೇ. ಪುಳಿಯೋಗರೆ ಬದ್ನಿಕಾಯಿ. ಅದಕ್ಕೆ ಬದ್ನಿಕಾಯಿ ಪಲ್ಯ ಉಂಡೆನಾ? ಮತ್ತೆ ಸುಮ್ಮನೆ ಫೇವ್ರೇಟ್ ಅಂತ ಹೇಳ್ತಿ. ಖಾರ ಆಗಿತ್ತೇನಾ? ಬರೋಬ್ಬರಾಯಿತು. ಸೊ ನುಚ್ಚು ಮಾಡೋ ರೆಸಿಪಿ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ. ಸೊ ನುಚ್ಚು ಮಾಡಿಕೊಂಡು ಊಟ ಮಾಡಿಕೊಂಡು ಮಲ್ಕೊಂಡ್ಬಿಟ್ರೆ ಆಯಿತು. ಇವತ್ತು ಪಾತ್ರೆ ಏನು ಅಷ್ಟಿಲ್ಲ, ಹಾಗಾಗಿ ನಾನು ರಾತ್ರಿನೂ ಪಾತ್ರೆ ತೊಳೆಯಲ್ಲ, ಬೆಳಗ್ಗೆ ಎತ್ಕೊಂಡು ತೊಳಿತೀನಿ. ಸೊ ಓಕೆ ಫ್ರೆಂಡ್ಸ್, ಬಾಯ್. ನನ್ನೊಂದಿಷ್ಟು ಬ್ಲೌಸು ಆಮೇಲೆ ಒಂದಿಷ್ಟು ಸಾರಿ ಕಲೆಕ್ಷನ್ನ ತೋರಿಸ್ತೀನಿ. ಏನೋ ಬಂತು, ಯಾಕೆಂದರೆ ನನ್ನ ಇವಾಗ ಹೊಲಿಯಕ್ಕೆ ಕೊಟ್ಟೀನಿ ಒಂದೆರಡು ಬ್ಲೌಸು. ಸೊ ಅದು ಇದು ಎಲ್ಲ ಬಂದಮೇಲೆ ಒಟ್ಟಿಗೆ ತೋರಿಸ್ತೀನಿ.
ಇನ್ನು ಮೆಸೇಜ್ ಬರಲಿಕ್ಕೆ ಸೊ ಓಕೆ ಫ್ರೆಂಡ್ಸ್ ಬಾಯ್.